ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೊಟ್ಟಿಗೆಪಾಳ್ಯದಲ್ಲಿ ಮೂವರ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತಹ ಇಂಚಿಂಚು ಮಾಹಿತಿ ಲಭ್ಯವಾಗಿದೆ. ಮೊದಲು ಮಾವ ಸತೀಶ್ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಪ್ರಶಾಂತ್. ಮನೆ ಹಾಲ್ನಲ್ಲಿ ಮಚ್ಚು ಬೀಸಿದ್ದಾನೆ ಪಾಪಿ ಪ್ರಶಾಂತ್. ತಡೆಯೋದಕ್ಕೆ ಓಡ್ ಬರ್ತಾರೆ ಅಜ್ಜಿ ನಂಜಮ್ಮ ಹಾಗೂ ತಾಯಿ ಮಂಗಳಮ್ಮ. ಅವ್ರ ಮೇಲೆ ಬಾಗಿಲ ಬಳಿಯೇ ಮಚ್ಚಿನಿಂದ ಕೊಚ್ಚಿರೋದು. ಈ ವೇಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಆ ಮೂವರು. ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಅವರ ತಂದೆ ಚಿಕ್ಕಣ್ಣವ್ರು ಕೊಡೋ ಮಾಹಿತಿಯ ಪ್ರಕಾರ ಅಂಥದ್ದೇನೂ ಸಮಸ್ಯೆ ಇರಲಿಲ್ಲ. ಏನಾದರೂ ಗಲಾಟೆ ಆಗಿತ್ತು ಅನ್ನೋದಾದರೆ ಮರುದಿನ ನಾನು ಕಚೇರಿಗೂ ಕೂಡ ಹೋಗ್ತಾ ಇರಲಿಲ್ಲ, ಕೆಲಸಕ್ಕೂ ಕೂಡ ಹೋಗ್ತಿರ್ಲಿಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಚೆನ್ನಾಗೇ ಇದ್ದ, ಏನೋ ಸಮಸ್ಯೆ ಇರಲಿಲ್ಲ. ಈ ಕುಟುಂಬ ಅಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ, ಅವೆಲ್ಲವೂ ಕೂಡ ಆಗಾಗಲೇ ಬಗೆಹರಿತಾ ಇದ್ವು. ಅಂಥದ್ದೇನಾದರೂ ಸಮಸ್ಯೆ ಇತ್ತು ಅನ್ನೋದಾದರೆ ನಾವು ಕೂತು ಬಗೆಹರಿಸ್ತಾ ಇದ್ವಿ. ಬಟ್ ಹೀಗೆ ಮಾಡ್ತಾನೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಈ ಕೊಲೆ ಹೇಗಾಯಿತು, ಹೇಗೆ ಹತ್ಯೆ ಆಗಿರೋದು, ಇದೆಲ್ಲದರ ಬಗ್ಗೆ ಪೊಲೀಸರು ಪ್ರಾಥಮಿಕ ಹಂತದಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮೊದಲು ಮಾವ ಸತೀಶ್ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿರೋದು, ತಡೆಯೋದಕ್ಕೆ ಅಮ್ಮ ಅಜ್ಜಿ ಎಲ್ಲ ಬರ್ತಾರೆ, ಅವ್ರ ಮೇಲೂ ಕೂಡ ಹಲ್ಲೆ ಮಾಡಿರೋದು 34 ವರ್ಷದ ಪ್ರಶಾಂತ್. ಮಾವನ ಮೇಲೆ ಏನಾದರೂ ಕೋಪ ಇತ್ತಾ, ಅವರಿಬ್ಬರ ನಡುವೆ ಏನಾದರೂ ವೈಮನಸ್ಸಿತ್ತಾ, ಈ ಆಯಾಮದಲ್ಲೂ ಕೂಡ ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಏನಿದು ಮಾವನ ಮೇಲೆ ಮಚ್ಚು ಬೀಸ್ತಾ ಇದೆಯಾ ಅಂಥೇಳಿ ಅಜ್ಜಿ ಕೂಡ ಬಂದಿರ್ಬೋದು, ಮಂಗಳಮ್ಮ ಕೂಡ ಬಂದಿರಬಹುದು. ಈ ಸಂದರ್ಭದಲ್ಲಿ ಅವ್ರ ಮೇಲೂ ಕೂಡ ಹಲ್ಲೆಗೆ ಮುಂದಾಗಿರಬಹುದು. ಬಟ್ ಇಲ್ಲಿ ಏನು ಕಾರಣ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲೇಬೇಕಾಗಿದೆ. KR-ಪುರ ವ್ಯಾಪ್ತಿಯಲ್ಲಿ ಪ್ರಿಯಕರನ ಜೊತೆ ಸೇರಿಕೊಂಡು ಶ್ವೇತಾ ಅನ್ನುವಂಥ ಹುಡುಗಿ ತ್ರಿಬಲ್ ಮರ್ಡರ್ ಮಾಡಿದ್ಲು. ಆ ಕೇಸ್ ಇನ್ನೂ ಜನರ ಮನಸ್ಸಿಂದ ಹೊರಗೆ ಬಂದಿಲ್ಲ, ಅಷ್ಟರಲ್ಲೇ ಆಗಿರುವಂಥ ಮತ್ತೊಂದು ಕೃತ್ಯ ಇದು. ಬಹಳ ಆಶ್ಚರ್ಯ ಆಗುತ್ತೆ. ಈ ದಿನಗಳಲ್ಲಿ ಏನಾಗ್ತಾ ಇದೆ, ಯಾಕೆ ಮನಸ್ಥಿತಿಗಳು ಹಿಂಗಾಗ್ತಾ ಇದೆ, ಭಾವನೆಗಳು ಈ ಮಟ್ಟಕ್ಕೆ ಯಾಕೆ ಕೆರಳ್ತಾ ಇದೆ ಅಂತ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ತ್ರಿಬಲ್ ಮರ್ಡರ್. ಅದು ಕಾಮಾಕ್ಷಿಪಾಳ್ಯದ ಕೊಟ್ಟಿಗೆಪಾಳ್ಯದಲ್ಲಿರುವಂತಹ ಗಣೇಶ ದೇವಸ್ಥಾನದ ಬಳಿಯ ನಿವಾಸದಲ್ಲಾಗಿರುವಂಥ ಘಟನೆ. ತಾಯಿ ಮಂಗಳಮ್ಮ 55 ವರ್ಷ, ಅಜ್ಜಿ ನಂಜಮ್ಮ 65 ವರ್ಷ, ಮಾವ ಸತೀಶ್ 50 ವರ್ಷ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಆರೋಪಿ ಹೆಸರು ಪ್ರಶಾಂತ್, ಆತನಿಗೆ 34 ವರ್ಷ, ಮದುವೆ ಆಗಿರಲಿಲ್ಲ. 2 ಮೃತದೇಹಗಳು ಬಾಗಿಲ ಹತ್ತಿರವೇ ಬಿದ್ದಿದ್ವು. ಎಲ್ಲರ ದೇಹದ ಮೇಲೆ ಮಚ್ಚಿನಿಂದ ಕೊಚ್ಚಿದ ಗಾಯಗಳಾಗಿತ್ತು. ಇವನು ಆತ್ಮಹತ್ಯೆ ಮಾಡಿಕೊಂಡಾಗ ಗೊತ್ತಾಗಿದೆ. ಹಾಗಾದರೆ ಕೊಲೆ ಯಾಕಾಯಿತು ಅನ್ನುವಂಥ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡಲಾಗ್ತಿದೆ ಅನ್ನುವಂಥ ವಿಚಾರವನ್ನು ಪಶ್ಚಿಮ ವಿಭಾಗ DCP ಯತೀಶು ಮಾಹಿತಿ ಹಂಚಿಕೊಂಡಿದ್ದಾರೆ. ಬೆಳಗ್ಗೆ 8:30 ಸುಮಾರಿಗೆ ಪೊಲೀಸರಿಗೆ ಮಾಹಿತಿ ಬಂದಿರೋದು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ಕೊಟ್ಟಿಗೆಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಪೊಲೀಸ್ ಸ್ಟೇಷನ್ಗೆ ಲಭ್ಯ ಆಗುತ್ತೆ. ಅದರಲ್ಲಿ 3 ಕೊಲೆ, 1 ಆತ್ಮಹತ್ಯೆ ಅನ್ನೋದು ಪೊಲೀಸ್ನವರಿಗೆ ಸಿಕ್ಕಂಥ ಮಾಹಿತಿ. ಅದರ ಆಧಾರದ ಮೇಲೆ ಪೊಲೀಸರು ಸ್ಥಳಕ್ಕೂ ಬರ್ತಾರೆ. ಜೊತೆಗೆ ಮನೆಯಲ್ಲಿ 5 ಮಂದಿ ವಾಸವಾಗಿದ್ದ ಮಾಹಿತಿ ಇದೆ. ಮನೆಯ ಯಜಮಾನ ಚಿಕ್ಕಣ್ಣ ಬೆಳಗ್ಗೆ 6 ಗಂಟೆ ಕೆಲಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಚಿಕ್ಕಣ್ಣ ಮಗ, ಹೆಂಡತಿ, ಅತ್ತೆ, ಬಾಮೇದ ಇದ್ರು. ಮೇಲ್ಗಡೆ ಮನೆ ಅಂದರೆ ನೆರೆಹೊರೆಯವರು ಇವರು ಹೇಳೋ ಪ್ರಕಾರ ಶಬ್ದ ಆದ ಕೆಳಗೆ ಬಂದಿದ್ದಾರೆ. ಹಾಗಾದರೆ DCP ಈ ಒಂದು ಹತ್ಯೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ, ಬನ್ನಿ ನೋಡೋಣ. ಈ ದಿನ ಬೆಳಗ್ಗೆ ಸುಮಾರು ಒಂದು 8:30 9 ಗಂಟೆ ಮಧ್ಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಟ್ಟಿಗೆಪಾಳ್ಯ ಎಂಬ ಜಾಗದಲ್ಲಿ ಒಂದೇ ಮನೆಯಲ್ಲಿ ಸುಮಾರು ಒಂದು 4 ಸಾವಾಗಿದ್ದಾವೆ ಅಂತ ಹೇಳಿ, ಅದರಲ್ಲಿ 3 ಕೊಲೆಗಳು ಮತ್ತು ಇನ್ನೊಂದು ಆತ್ಮಹತ್ಯೆ ಅನ್ನೋ ಒಂದು ಮಾಹಿತಿ ಆಧಾರದ ಮೇಲೆ ಪೊಲೀಸರು ಇಲ್ಲಿ ಬಂದು ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಈ ಮನೆಯಲ್ಲಿ ಸುಮಾರು 5 ಜನ ವಾಸ ಇರ್ತಾರೆ. 5 ಜನಲ್ಲಿ ತಂದೆ, ತಾಯಿ, ಮತ್ತೆ ಒಂದು ಅಜ್ಜಿ, ಮತ್ತೆ ಏನು ಈ ಮಾವ ಮತ್ತೆ ಮಗ, ಇಷ್ಟು ಜನ ವಾಸ ಇರ್ತಾರೆ. ಈ ಮನೆಯ ಏನು ಯಜಮಾನ್ ಚಿಕ್ಕಣ್ಣವ್ರು ಇದ್ದಾರೆ, ಅವ್ರು ಬೆಳಗ್ಗೆ 6 ಗಂಟೆಗೆ ಎದ್ದು ಕೆಲ್ಸಕ್ಕೆ ಹೋಗಿರ್ತಾರೆ. ಮನೆಯಲ್ಲಿ ಆ ಸಮಯದಲ್ಲಿ ಆ ಚಿಕ್ಕಣ್ಣವ್ರ ಮಗ, ಅವ್ರ ಹೆಂಡತಿ, ಅವರ ಬಾಮೈದ ಮತ್ತೆ ಅವ್ರ ಅತ್ತೆ ಇರುವಂತದ್ದು. ಮತ್ತೆ ಈಗ ನಮ್ಮ ಮೇಲ್ಗಡೆ ಮನೆಯವರು ಮಾಹಿತಿ ಕೊಡ್ತಾರೆ, ಇಲ್ಲಿ ಏನೋ ಸೌಂಡ್ ಆಗ್ತಾ ಇದೆ. ಮತ್ತೆ ಅವ್ರು ಬಂದು ನೋಡಿದಾಗ 2 ದೇಹಗಳು ಇಲ್ಲಿ ಬಾಗಿಲ ತರನೇ ಬಿದ್ದಿರ್ತವೆ. ಮತ್ತೆ ಒಳಗಡೆ ಒಬ್ಬ ವ್ಯಕ್ತಿ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ವಿಶ್ವ, ಈ ಒಂದು ಹತ್ಯೆ ಪ್ರಕರಣದಲ್ಲಿ ಮೊದಲು ಮಾವನ ಮೇಲೆ ಕತ್ತಿ ಬೀಸಿರೋದ್ರಿಂದಾಗಿ ಮಾವಂಗೂ
ಪ್ರಶಾಂತ್ಗೂ ಏನಾದರೂ ಜಗಳ ಏನಾದರೂ ಆಗಿತ್ತಾ? ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಇದೆಯಾ? ದಿವ್ಯಾ, ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಈ ಕೊಟ್ಟಿಗೆಪಾಳ್ಯ ಏನಿದೆ, ಈ ಕೊಟ್ಟಿಗೆಪಾಳ್ಯದಲ್ಲಿ ಮೂವರನ್ನ ಹತ್ಯೆ ಮಾಡಿ ಈ ಆರೋಪಿ ಪ್ರಶಾಂತ್ ಏನಿದ್ದಾನೆ, ಈತನಿಗೂ ಕೂಡ ಈಗ ನೇಣಿಗೆ ಶರಣಾಗಿರುವಂತದ್ದು. ಮೊದಲೇದಾಗಿ ಈಗ ಪ್ರಾಥಮಿಕ ತನಿಖೆಯಲ್ಲಿ, ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರೋದು ಏನ ಅಂತಂದ್ರೆ, ಈತ ಸ್ವಲ್ಪ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಅನ್ನೋದಕ್ಕೂ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಆಗಾಗ ಈತ ಮತ್ತು ಮನೆಯವರ ನಡುವೆ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕಿರಿಕಾಗ್ತಾ ಇತ್ತು. ಅದಾದ್ಮೇಲೆ ಈತನಿಗೆ ಈ ಮೆಡಿಸಿನ್ ಅನ್ನು ಕೊಡಿಸುವಂತಹ ಕೆಲಸ ಕೂಡ ಆಗಿರುತ್ತೆ. ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಅನ್ನ ಈತನಿಗೆ ಕೊಡಿಸಲಾಗಿರುತ್ತೆ. ಆದ್ರೆ ಆ ಆಯುರ್ವೇದಿಕ್ ಮೆಡಿಸಿನ್ ಅನ್ನು ಕೂಡ ಈತ ಸರಿಯಾಗಿ ತೆಗೆದುಕೊಂಡಿರ್ಲಿಲ್ಲ. ಹೀಗಾಗಿ ಆ ಒಂದು ಮೆಡಿಸಿನ್ ಅನ್ನು ಕೂಡ ಆಗಾಗ ರಸ್ತೆಗೆ ಎಸೆಯುವಂಥದ್ದು, ನಾನು ಮಾತ್ರ ತೆಗೆದುಕೊಳ್ಳೋಣ ಅನ್ನೋ ಒಂದು ಆಂಗಲ್ ನಲ್ಲಿ ಈತ ಸಾಕಷ್ಟು ಬಾರಿ ಕಿರಿಕನ್ನು ಕೂಡ ಮಾಡ್ಕೊಂಡಿರ್ತಾನೆ. ಇವತ್ತು ಬೆಳಗ್ಗೆ ಅಂದ್ರೆ ರೂಮ್ ನಲ್ಲಿ ಇರ್ತಾರೆ, ಸತೀಶ್ ಮತ್ತು ಈ ಪ್ರಶಾಂತ್ ಏನ್ ರೂಮ್ ನಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಗಲಾಟೆ ಶುರುವಾಗುತ್ತೆ. ಅಂದ್ರೆ ಸಣ್ಣ ವಿಷಯಕ್ಕೆ ಗಲಾಟೆ ಕೂಡ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲೇ ಇರುವಂತಹ ಮಚ್ಚಿನಿಂದ ಸತೀಶ್ ಮೇಲೆ ಈ ಪ್ರಶಾಂತ್ ಅಟ್ಯಾಕ್ ಮಾಡಿರುವಂತದ್ದು. ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಆ ಮಚ್ಚು ಹಿಡ್ಕೊಂಡೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಒಂದು ದೃಶ್ಯವನ್ನ ನಂಜಮ್ಮ ಮತ್ತು ಮಂಗಳಮ್ಮ ಇಬ್ರು ಕೂಡ ನೋಡಿರ್ತಾರೆ. ಹೀಗಾಗಿ ನಂಜಮ್ಮ ಮತ್ತು ಮಂಗಳಮ್ಮ ಅಲ್ಲಿಂದ ಈತ ಏನಾದ್ರೂ ಅಟ್ಯಾಕ್ ಮಾಡ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಓಡಿದಂತಹ ಸಂದರ್ಭದಲ್ಲಿ ಎರಡನೇದಾಗಿ ಅಜ್ಜಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಂದ್ರೆ ನಂಜಮ್ಮ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮುಖದ ಭಾಗಕ್ಕೆ ಅಟ್ಯಾಕ್ ಮಾಡಿದ್ದಾನೆ. ಹೀಗಾಗಿ ಕಂಪ್ಲೀಟ್ ಆಗಿ ಮುಖವನ್ನ ಈತ ಕೊಚ್ಚಿರುವಂತದ್ದು. ಹೀಗಾಗಿ ಮುಖದ ಚೆಹರೆ ಕೂಡ ಒಂದು ಸ್ವಲ್ಪನೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನು ಇದನ್ನ ತಡೆಯಲು ಹೋದಂತಹ ಸಂದರ್ಭದಲ್ಲಿ, ಅಂದ್ರೆ ಯಾವಾಗ ನಂಜಮ್ಮನ ಮೇಲೆ ಮಚ್ಚು ಬೀಸೋದನ್ನ ತಡೆಯೋದಕ್ಕೆ ಮಂಗಳಮ್ಮ ಹೋಗ್ತಾರೆ, ಆ ಮಂಗಳಮ್ಮ ಹೋದಂತಹ ಸಂದರ್ಭದಲ್ಲಿ ಆಕೆ ಮೇಲೂ ಕೂಡ ಕುತ್ತಿಗೆಯ ಭಾಗಕ್ಕೆ ಈತ ಮಚ್ಚು ಬೀಸಿರುವಂತದ್ದು. ಹೀಗಾಗಿ ಸ್ಥಳದಲ್ಲೇ ಇವರು ಮೃತಪಡ್ತಾರೆ. ಇನ್ನು ಈತ ಹತ್ಯೆ ಮಾಡಿದಂತ ನಂತರ ಪೊಲೀಸರು ಬಂಧಿಸ್ತಾರೆ ಅನ್ನೋ ಒಂದು ಆಂಗಲ್ ಅಲ್ಲಿ ಈತ ಮನೆಯಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಎಸ್ಕೇಪ್ ಆಗೋದಕ್ಕೂ ಕೂಡ ಪ್ರಯತ್ನ ಪಡ್ತಾನೆ. ಈಗ ಯಾವಾಗ ಈ ಒಂದು ಮಚ್ಚನ ಕೈಯಲ್ಲೇ ನೋಡ್ತಾರೋ, ಈಗ ಸ್ಥಳೀಯರು ಆತನನ್ನ ಹಿಡಿದು ಒಂದು ರೂಮಲ್ಲಿ ಕೂಡ ಹಾಕ್ತಾರೆ. ಹೀಗಾಗಿ ಪೊಲೀಸರು ನನ್ನನ್ನು ಬಂಧಿಸ್ತಾರೆ ಅನ್ನೋ ಒಂದು ಭಯದ ಹಿನ್ನೆಲೆಯಲ್ಲಿ ಈತ ಈಗ ನೇಣಿಗೆ ಶರಣಾಗಿರುವಂತದ್ದು. ಹೀಗಾಗಿ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಮೊದಲೇದಾಗಿ ಆ ಕುಟುಂಬಸ್ಥರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಈ ಪ್ರಶಾಂತ್ ತಂದೆ ಏನಿದ್ದಾರೆ ಅವರು ಕೂಡ ಕೆಲ್ಸಕ್ಕೆ ಹೋಗಿರ್ತಾರೆ. ಕೆಲಸಕ್ಕೆ ಹೋಗಿ ಬಂದಂತಹ ಸಂದರ್ಭ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಯಾವುದೇ ಗಲಾಟೆ ಇರಲಿಲ್ಲ, ಕಿರಿಕಿರ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ಈತ ಯಾವಾಗ ಅಂದ್ರೆ ಈತನಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಅಂದ್ರೆ ಪ್ರಶಾಂತ್ ತಂದೆಗೆ ಮಾಹಿತಿ ಗೊತ್ತಾಗುತ್ತೆ. ಪ್ರಶಾಂತ್ ತಂದೆಗೆ ಮಾಹಿತಿ ಗೊತ್ತಾದಂತಹ ಸಂದರ್ಭದಲ್ಲಿ ಆತನು ಕೂಡ ಮನೆಗೆ ಧಾವಿಸ್ತಾನೆ ಮತ್ತು ಸ್ಥಳೀಯರು ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿರುವಂತದ್ದು. ಇನ್ಫಾರ್ಮೇಶನ್ ಕೊಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಬಂದು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಈ ಮೂರು ಮೃತದೇಹಗಳು ಕೂಡ ಪತ್ತೆ ಆಗಿತ್ತು. ಅಂದ್ರೆ ಕೊಲೆಯಾದಂತಹ ಸ್ಥಿತಿಯಲ್ಲಿ. ಮತ್ತು ಪ್ರಶಾಂತ್ ಕೂಡ ಕೊಠಡಿಯಲ್ಲಿ ನೇಣಿಗೆ ಹಾಕೊಂಡಿರ್ತಾನೆ. ಆತನ ಮೃತದೇಹವನ್ನು ಕೂಡ ನೇಣಿನಿಂದ ಕೆಳಗಡೆ ಇಳಿಸಿರುವಂತದ್ದು. ಈಗ ಸದ್ಯಕ್ಕೆ ಸೋಕೋಟಿ ಆಗಿರ್ಬೋದು, FSL ತಂಡ ಆಗಿರ್ಬೋದು ಮತ್ತು ಸ್ಥಳೀಯ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋದ್ರಿಂದಾಗಿ ಸ್ಥಳೀಯ ಪೊಲೀಸರಾಗಿರ್ಬೋದು, DCP ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಕೊಲೆ ಪ್ರಕರಣ ಏನಿದೆ, ಈ ದೊಡ್ಡ ಮಟ್ಟಕ್ಕೆ ಎಲ್ಲರೂ ಕೂಡ ಸ್ಥಳೀಯರನ್ನ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಇದು. ಇನ್ನು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್. ಕೆಲ್ಸಕ್ಕೆ ಸೇರಿಸಿದ ನಾವು ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೌದು, ಬೆಳ್ಳಂಬೆಳಗ್ಗೆ ಅಟ್ಟಹಾಸವನ್ನ ಮೆರೆದಿದ್ದ ಈ ಆರೋಪಿ ಪ್ರಶಾಂತ್ ಮೊದಲು ಮಾವನನ್ನ ಹಾಲ್ನಲ್ಲಿ ಹತ್ಯೆ ಮಾಡಿದ್ದಾನೆ ಪಾಪಿ. ಅದನ್ನು ತಡೆಯೋದಕ್ಕೆ ಅಮ್ಮ ಮತ್ತು ಅಜ್ಜಿ ಬರ್ತಾರೆ. ಅವ್ರ ಮೇಲೂ ಕೂಡ ಮಚ್ಚು ಬೀಸಿರೋದು. ಮಚ್ಚಿನಿಂದ ತಲೆಗೆ ಹೊಡೆದ ನಂತರದಲ್ಲಿ ಆಗಿರುವಂತಹ ಘಟನೆ ಇದು. 3 ಹತ್ಯೆಯಾಗಿದೆ. ಆ ನಂತರ ಏನಾಗಿದೆ, ಈ ಪ್ರಶಾಂತ್ಗೆ ಯಾವಾಗ ಅಕ್ಕಪಕ್ಕದವ್ರಿಗೆ ಗೊತ್ತಾಗುತ್ತೆ, ಆ ಸಂದರ್ಭದಲ್ಲಿ ಆತನನ್ನು ಹೊರಗಿಂದ ಲಾಕ್ ಮಾಡ್ತಾರೆ. ನನ್ನನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿಬಿಡ್ತಾರೆ, ಈ ಥರದೊಂದು ಆತಂಕ, ಭಯ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆತ ಕೂಡ ನೇಣಿಗೆ ಶರಣಾಗಿರುವಂಥದ್ದು. ಹಾಗಾಗಿ ಕುಟುಂಬದ ಆಂತರಿಕ ಸಮಸ್ಯೆ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿವೆ. ಹೌದು, ಸದ್ಯಕ್ಕೆ ಲಭ್ಯವಾಗ್ತಿರುವಂಥ ಮಾಹಿತಿಯ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮಾನಸಿಕ ಖಿನ್ನತೆಯಿಂದ ಈತ ಬಳಲ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ. ಈ ಕುಟುಂಬದವ್ರು ಏನು ಮಾಡಿದ್ದಾರೆ, ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಒದಗಿಸಿದ್ದಾರೆ. ಆದರೆ ಆಯುರ್ವೇದದ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರು. 5 ವರ್ಷದಿಂದ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ.
ಮಾತ್ರೆ ತೆಗೆದುಕೊಳ್ಳೋದಿಲ್ಲ ಅಂತ ಆತ ಹಿಂದೊಂದು ಸತಿ ರಸ್ತೆಗೆ ಮಾತ್ರೆಗಳನ್ನು ಬಿಸಾಕಿದ್ದ ಬಗ್ಗೆ ಕೂಡ ಮಾಹಿತಿ ಇದೆ. ಚಿಕ್ಕಣ್ಣವರು ಅಂದರೆ ಪ್ರಶಾಂತ್ ತಂದೆ ಚಿಕ್ಕಣ್ಣವರು ಆರಂಭದಲ್ಲಿ ಕೊಟ್ಟಂತಹ ಹೇಳಿಕೆಯನ್ನು ನೋಡುವುದಾದರೆ ಅಂಥದ್ದೇನು ಸಮಸ್ಯೆ ಇರಲಿಲ್ಲ ಅಂತ ಹೇಳಿದ್ರು. ಸಣ್ಣ ಪುಟ್ಟ ಕೌಟುಂಬಿಕ ಸಮಸ್ಯೆಗಳು ಬರ್ತಾ ಇತ್ತು, ಅದು ಹಾಗೆ ಬಗೆಹರಿತಾ ಇತ್ತು. ಈಗ ರಾತ್ರಿ ಗಲಾಟೆ ಒಂದು ಪಕ್ಷ ಆಗಿತ್ತು ಅನ್ನೋದಾದರೆ ನಾನು ಹೋಗ್ತಾನೇ ಇರಲಿಲ್ಲ ಕೆಲಸಕ್ಕೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗ ಪ್ರಶಾಂತ್ಗೆ ಸ್ವಲ್ಪ ಮಾನಸಿಕ ಖಿನ್ನತೆ ಇತ್ತು ಅಂತ ಕೂಡ ಸ್ವತಃ ತಂದೆ ಚಿಕ್ಕಣ್ಣ ಹೇಳಿಕೊಂಡಿದ್ದಾರೆ.